ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್. ಇವತ್ತಿನ ಬ್ಲಾಗ್ ವಿಶೇಷ ಏನಂತ ಅಂದರೆ, ನಮ್ಮೂರಲ್ಲಿ ಗಣಪತಿ ಬಿಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅಂದರೆ ಎಲ್ಲರೂ ಊರಲ್ಲೂ ಆಲ್ಮೋಸ್ಟ್ 5 ದಿನ 3 ದಿನ 9 ದಿನಕ್ಕೆ ಗಣಪತಿನ ಬಿಡ್ತಿದ್ದಾರೆ. ಆದರೆ ಇಲ್ಲಿ ಇವತ್ತು ಸಂಡೇ ಬಿಡ್ತಾ ಇದ್ದಾರೆ. ಸೊ ನಾವು ಚಿಕ್ಕವರಿದ್ದಾಗ ಹೇಗೆಲ್ಲ ಬಿಡ್ತಿದ್ರು ಅಂತ ನಾವು ನೆನಪು ಮಾಡ್ಕೋತಾ ಇದ್ದರು. ಸೊ ನಾವು ಚಿಕ್ಕವರಿದ್ದಾಗ ಈ ಥರ ಟ್ರಾಕ್ಟರಲ್ಲೆಲ್ಲ ಬಿಡ್ತಾ ಇರಲಿಲ್ಲ. ಎತ್ತಿನ ಗಾಡಿ ಇರ್ತಿದ್ವು. ಅವಾಗ ಎತ್ತಿನ ಗಾಡೀಲಿ ಕೂರಿಸ್ಕೊಂಡು ಹೋಗಿ ನಾವೆಲ್ಲರೂ ಹೋಗ್ತಿದ್ವಿ. ಅವಾಗ ರಾತ್ರಿ ಬಿಡ್ತಿದ್ರು. ಈಗ ಬೆಳಗ್ಗೆ ಮಧ್ಯಾಹ್ನ ಆ ಥರ ಎಲ್ಲ ಯಾವಾಗ ಟೈಮ್ ಸಿಗುತ್ತೋ ಅಡ್ಜಸ್ಟ್ ಆಗುತ್ತೋ ಅವಾಗ ಬಿಡ್ತಾರೆ. ಅವಾಗ ಆಗಲ್ಲ. ನೈಟು ಅಡುಗೆ ಎಲ್ಲ ಮಾಡಿಕೊಂಡು ಅಲ್ಲಿಗೆ ನಾವೆಲ್ಲಿ ಬಿಡ್ತೀವಲ್ಲ ಅಲ್ಲಿಗೆ ಅಡುಗೆ ಎಲ್ಲ ಮಾಡಿಕೊಂಡು ತೊಗೊಂಡೋಗಿ ಬಿಟ್ಬಿಟ್ಟು ಮತ್ತೆ ಬರ್ತಿದ್ವಿ. ಅದೊಂಥರ ಚೆನ್ನಾಗಿರ್ತಿತ್ತು. ಎಷ್ಟು ಮೆಮೊರೀಸ್ ಇರ್ತಿತ್ತು ಅಂತ ಅದೆಲ್ಲ ನಾವು ಕುತ್ಕೊಂಡು ನಮ್ಮ ಕಸಿನ್ಸ್ ಎಲ್ಲ ಮಾತಾಡ್ಕೊತಾ ಇದ್ವಿ. ಆಗ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಮತ್ತು ಪಂಜೆಲ್ಲ ಇಟ್ಕೊಂಡು ಅವಾಗ ಬೆಳಕಕ್ಕೂ ಅಷ್ಟಿದಿತ್ತು. ಅವಾಗ ಕರೆಂಟೇ ರೇರ್ ಆಗ ನಾವು ಚಿಕ್ಕವರಿದ್ದಾಗ ಬೀದಿ ದೀಪಗಳಿರ್ತಿದ್ವು. ಆದರೆ ಮೊಬೈಲ್ಸ್ ಇವೆಲ್ಲ ಕಡಿಮೆ. ಅವಾಗ ನಾವು ಚಿಕ್ಕವರಿದ್ದಾಗ ಕಡಿಮೆ, ಏನು ಮೊಬೈಲ್ಸ್ ಎಲ್ಲ ಬಂದೇ ಇರಲಿಲ್ಲ. ಆಗ ಪಂಜೆಲ್ಲ ಇಟ್ಕೊಂಡು ಹೋಗಿ ಗಣಪತಿನ ಬಿಟ್ಟು ಎಷ್ಟು ಒಂಥರ ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಬ್ಬರು ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಎತ್ಕೊಂಡ್ಬರ್ತಾಯಿದ್ರು. ಅದು ತುಂಬ ಚೆನ್ನಾಗಿರ್ತಿತ್ತು. ಈಗಾಗಲ್ಲ, ಬರೀ ಗಂಡು ಮಕ್ಕಳೇ ಹೋಗ್ತಾರೆ, ಬಿಟ್ಬಿಟ್ಟು ಬರ್ತಾರೆ. ಆಗ ಚೆನ್ನಾಗಿರ್ತಿತ್ತು. ಎಲ್ಲ ಪ್ರತಿಯೊಬ್ಬರು ಹೋಗ್ಬಿಡೋದು. ಇವತ್ತು ಗಣಪತಿನ ಬಿಡ್ತಿದ್ರಲ್ಲ, ಅದು ಬ್ಲಾಗ್ ನಾನು ಮುಂದೆ ಶೇರ್ ಮಾಡ್ತೀನಿ. ಸೊ ಎಲ್ಲರೂ ನೋಡಿ. ಮತ್ತು ಯಾರೆಲ್ಲ ನನ್ನ ಬ್ಲಾಗ್ ನೋಡ್ತಿರಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬೇಡಿ ಪ್ಲೀಸ್, ಆಯಿತಾ? ಅಷ್ಟೇ. ಇವತ್ತಿನ ಬ್ಲಾಗಲ್ಲಿ ಗಣಪತಿದೇ ವಿಶೇಷ. ಸೊ ದಯವಿಟ್ಟು ನಮ್ಮ ಬ್ಲಾಗ್ನ ಫುಲ್ಲು ನೋಡಿ. ಸೊ ಚೆನ್ನಾಗಿರುತ್ತೆ. ಗಣಪತಿ ನಿಮ್ಮೂರಲ್ಲಿ ಹೇಗೆ ಬಿಟ್ರಿ ಅಂದರೆ, ಇದು ನಾವು ಅಂಗ್ರಲ್ಲಿ ಬಿಡೋದಾಗ್ತಾ ಇರೋದು. ಸೊ ನೀವು ಯಾವ ಊರಿಂದ ನೋಡ್ತಾ ಇದ್ದೀರಾ ಅಂತೆಲ್ಲ ಕಮೆಂಟ್ ಮಾಡಿ ಫುಲ್ಲು ವೀಡಿಯೋನ ನೋಡಿ. ಅಂತೂ ಗಣೇಶನ ಮೆರವಣಿಗೆ ಸ್ಟಾರ್ಟ್ ಆಯಿತು. ಆ್ಯಕ್ಚುಲಿ ಹೇಳಿದರು ಬೆಳಿಗ್ಗೆ 9:00ವರೆಗೆ ನಾವು ಗಣೇಶನ ಮೆರವಣಿಗೆ ತರ್ತೀವಿ ಅಂತ ಹೇಳಿ. ಆದರೆ ಗಣೇಶ ನಮ್ಮ ಮನೆ ಹತ್ರ ಎಲ್ಲ ಬರೋಷ್ಟರಲ್ಲಿ 2 o'clock ಆಗಿತ್ತು. ಆದರೆ ಎತ್ತಿದ್ದೆ 1:30 ಮೇಲೆ. ಸೊ ನಮ್ಮೂರು ಹುಡುಗರಂತೂ ಫುಲ್ಲು ಎಂಜಾಯ್ ಮಾಡ್ತಾರೆ. ಗಣೇಶನ ಹಬ್ಬನೇ ನಮಗಿಷ್ಟ ಆಗೋದು ಈ ಊರಲ್ಲಿ. ಬಟ್ ಎಲ್ಲ ಡ್ಯಾನ್ಸ್ ಆಡೋಕ್ಕೇ ತಳ್ಕೊಂಡೆಲ್ಲ ಇದು ಮಾಡ್ತಾಯಿದ್ರು. ಸೊ ಇಲ್ಲಿ ಮತ್ತು ಇನ್ನೊಂದು ಸಪ್ರೇಟಾಗಿ ತೋಟದ ಮನೆ ಇದೆ. ಅಲ್ಲೇ ಫಸ್ಟ್ ಹೋಗ್ತಾರೆ. ಯಾಕೆಂದರೆ ಅಲ್ಲಿ ಮುಗಿಸ್ಕೊಂಡು ತುಂಬ ಮೆರವಣಿಗೆ ಮಾಡೋಕ್ಕೆ ಸರೋಗುತ್ತೆ ಅಂತ ಹೇಳಿ ಅಲ್ಲಿ ತೋಟದ ಮನೆ ಹತ್ರ ಹೋಗಿ ಅಲ್ಲಿಂದ ಬಂದು ಫಸ್ಟ್ ಈ ಕಡೆ ನಮ್ಮ ಕೇರಿ ಕಡೆನೇ ಬಂದುಬಿಟ್ಟು ಪ್ರತಿ ಸಲ ಆ ಕಡೆಯಿಂದ ಬರ್ತಿದ್ರು. ಈ ಸಲ ನಮ್ಮ ಕೇರಿ ಕಡೆನೇ ಫಸ್ಟ್ ಬಂದರು. ಸೊ ಎಲ್ಲರೂ ಅಂದರೆ ಇಲ್ಲಿ ನೋಡಿ, ನನ್ನ ತಂಗಿ, ನನ್ನ ಚಿಕ್ಕಪ್ಪನ ಮಗಳು, ನನ್ನ ಮಗಳನ್ನ ಎತ್ಕೊಂಡಿದ್ದಾಳೆ. ಎಲ್ಲರೂ ನನ್ನ ಕಸಿನ್ ಸಿಸ್ಟರ್ ನಿಂತಿದ್ದಾರೆ ಇಲ್ಲಿ. ಅಂದರೆ ನಮ್ಮ ಮನೆ ಮುಂದೆ ಮೆರವಣಿಗೆ ಬರ್ತಾಯಿತ್ತಲ್ಲ, ಸಾರಿ, ಅದು ಪೂಜೆ ಸಾಮಾನೆಲ್ಲ ಕೊಟ್ಟು ಪೂಜೆ ಸಾಮಾನು ಕೊಟ್ಟ ಮೇಲೆ ಅವ್ರು ಪೂಜೆ ಮಾಡಿಕೊಡ್ತಾರೆ. ಅಲ್ಲಿ ತನಕ ಅಲ್ಲಿ ಡ್ಯಾನ್ಸ್ ಮಾಡ್ತಾಯಿರ್ತಾರೆ. ಇಲ್ಲಿ ನಮ್ಮ ಸ್ಯಾಮ್ ಮತ್ತು ನಮ್ಮ ಸಮ್ಮು ಮತ್ತು ನನ್ನ ತಂಗಿ ಪೂಜೆ ಕೊಡೋಕ್ಕೆ ನಿಂತಿದ್ರು. ಸೊ ಹಬ್ಬ ಈ ಸಲ ಅಂದರೆ 9 ದಿನಕ್ಕೆ ಬಿಡೋಣ ಅಂತ ಹೇಳ್ಕೊಂಡಿದ್ರು. ಯಾಕೋ ಬೇಗ ಬಿಟ್ಬಿಟ್ರು. ಸೊ ಗಣೇಶನ ಹಬ್ಬ ಪ್ರತಿ ಸಲನೂ ಅಷ್ಟೇ. ನಮಗೆ ಈ ಊರಲ್ಲಿ ಎಲ್ಲ ಹಬ್ಬಕ್ಕಿಂತ ಗಣೇಶ ಹಬ್ಬ ತುಂಬ ಇಷ್ಟ ಆಗುತ್ತೆ. ನಿಮಗೆ ಯಾವ ಹಬ್ಬ ಇಷ್ಟ ಆಗುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ನಿಮ್ದು ಯಾವ್ಯಾವ ಊರಿಂದ ಈ ಬ್ಲಾಗ್ ನೋಡ್ತಾ ಇದ್ದೀರಾ ಅಂತಲೂ ಪ್ಲೀಸ್ ಕಮೆಂಟ್ ಮಾಡಿ, ಆಯಿತಾ? ಇಲ್ಲಿಂದ ಅಂದರೆ ಇಲ್ಲಿಂದ ಈಗ ಒಂದು ರೋಡ್ ಹೋಗುತ್ತೆ, ಹಂಗಿಂದ ಬಳಸ್ಕೊಂಡು ಮತ್ತೆ ಬಂತಲ್ಲ ಆ ರೋಡಿಗೆ ಕನೆಕ್ಟ್ ಆಗುತ್ತೆ. ಅಲ್ಲಿಂದ ಪ್ರತಿಯೊಬ್ಬರು ನೋಡೋಕ್ಕೆ ಬರ್ತಾರೆ. ಒಂಥರ ಚೆನ್ನಾಗಿರುತ್ತೆ ನಮ್ಮೂರಲ್ಲಿ ಗಣೇಶ ಹಬ್ಬ. ಸೊ ನಿಮ್ಮೂರಲ್ಲಿ ಯಾವ ಹಬ್ಬ ಚೆನ್ನಾಗಿರುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ